ದೊಡ್ಡವರಿಗೆ ನಮಸ್ಕಾರ, ಚಿಕ್ಕವರಿಗೆ ಹಾಯ್. ನಾನು ನಿಮ್ಮ ವಿಚಿತ್ರ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ ಗೈಸ್? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಗುರು, ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಒಂದು ರೈಡಿಗೆ ಹೋಗ್ತಾ ಇದ್ದೀವಿ. ನಮ್ಮ GT ತಗೊಂಡು ಅಲ್ಲೇ ನಿಂತಿದೆ, ನೋಡ್ತಿರ್ಬೋದು. ಅಪ್ಪ ರೆಡಿ ಆಗ್ತಿದ್ದಾರೆ, ಸೊ ಅಮ್ಮ ರೆಡಿ ಇದ್ದಾರೆ, ಅಣ್ಣ ಗೋಪ್ರೋ ಚಾರ್ಜಿಂದ ತೆಗಿತಿದ್ದಾರೆ. ಸೊ ಇವತ್ತು GTಲಿ ರೈಡ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ಹೋಗ್ತಿರೋವಂಥದ್ದು ಗೊರೂರ್ ಡ್ಯಾಮಿಗೆ. ಸೊ ಗೊರೂರ್ ಡ್ಯಾಮಲ್ಲಿ ಹೇಗೆ ವ್ಯೂಸ್ ಇರುತ್ತೆ, ಸಿನಿಮ್ಯಾಟಿಕ್ಸ್ ಕೂಡ ಮಾಡ್ತೀವಿ. ವ್ಲಾಗ್ನ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಗೈಸ್. ಗುರು, ಕೋಲ್ಡ್ ಸ್ಟಾರ್ಟ್ ಆಗ್ತಿದೆ ಗಾಡಿ, ನೋಡ್ತಿರ್ಬೋದು. ಅಣ್ಣ ಕೂತಿದ್ದಾರೆ. ಹಾಯ್, ಹೇಗೆ ಎಕ್ಸೈಟೆಡ್ ಇದ್ದೀರಾ ಜರ್ನಿಗೆ ಇವತ್ತು? ತುಂಬ ಕೋಲ್ಡ್ ಸ್ಟಾರ್ಟ್ ಆಗ್ತಿದೆ. ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ಬೇಕು ಗುರು, ಬಿಕಾಸ್ ನೋಡ್ತಿರ್ಬೋದು ಅಷ್ಟೇ ಇರೋದು, 3 ಪಾಯಿಂಟ್ ಇರೋದು ಪೆಟ್ರೋಲು. ಮಿನಿಮಮ್ ಶೋರೂಮಿಂದ ಹೇಳ್ದಂಗೆ 600 ರೂಪೀಸ್ ಪೆಟ್ರೋಲ್ ಇರಲೇಬೇಕು. ಸೊ ಕಾರು ಹೋಗಿದೆ, ಇವಾಗ ಪೆಟ್ರೋಲ್ ಹಾಕಕ್ಕೆ ನಾವು ಕೂಡ ಹೋಗ್ತೀವಿ. ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಗುರು ಸ್ವಲ್ಪ ನನಗೆ. ಸೊ ವ್ಲಾಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಮಾತಾಡೋಕ್ಕೆ, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಸೊ ಮುಂದೆ ಜರ್ನಿ ಹೇಗಿರುತ್ತೆ ನೋಡೋಣ. ಗಾಡಿ ಮಾತ್ರ ಸೈಗಾಗಿ ಕಾಣಿಸ್ತಿದೆ, ನೋಡ್ತಿರ್ಬೋದು. ಸೊ ಲೆಟ್ ಸ್ಟಾರ್ಟ್ ಅವರ್ ಜರ್ನಿ. ಸೊ ಗೈಸ್, ನಾವು ಇವಾಗ ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ, ನೋಡ್ತಿರ್ಬೋದು. ಯಾರ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ. ಅಮ್ಮ ಯಾರು ಕಾರಲ್ಲಿ ಬಂದಿಲ್ಲ ಆ್ಯಕ್ಚುಲಿ. ಸೊ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ, ಪೆಟ್ರೋಲ್ ಹಾಕ್ಸ್ಕೊಂಡು ನಡೆಯೋಣ. ಸೊ ಅಣ್ಣ ವ್ಲಾಗ್ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಗುರು, ಗಾಡಿಗೆ ಪೆಟ್ರೋಲ್ ಹಾಕ್ಸಾಗಿದೆ. 700 ರೂಪೀಸ್ ಟೋಟಲ್ ಪೆಟ್ರೋಲ್ ಬಂದಿರೋದು, ನೋಡ್ತಿರ್ಬೋದು. 700 ಬಂದಿದೆ. ಸೊ ಈ ಕಾರಿಗೆ ಕೂಡ ಪೆಟ್ರೋಲ್ ಹಾಕಿಸ್ತಿದ್ದೀವಿ. ಸೊ ಲೆಟ್ಸ್ ಗೋ. ವಿ ಹ್ಯಾವ್ ಫೈನಲಿ ಎಂಟರ್ಡ್ ಹೈವೇ, ನೋಡ್ತಿರ್ಬೋದು. ಇದು ಬೆಂಗಳೂರು ಮತ್ತು ಹಾಸನ್ ಹೈವೇ. ಸೊ ತುಂಬಾನೇ ವಿಂಡ್ ಬ್ಲಾಸ್ಟ್ ಹೊಡಿತಿದೆ, ತುಂಬಾನೇ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಎಲ್ಲರೂ ನಿಂತಾಗ ವಿಡಿಯೋ ಮಾಡ್ತೀನಿ ಗೈಸ್, ಬಿಕಾಸ್ ಆಫ್ ವಿಂಡ್ ಬ್ಲಾಸ್ಟ್ ಈಗ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ನೋಡ್ತಿರ್ಬೋದು, ಇಲ್ಲಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಫ್ಯಾನ್ಗಳು. ಸೊ ಮುಂದೆ ಎಲ್ಲರೂ ನಿಂತಾಗ ಸಿಗ್ತೀನಿ, ಬಿಕಾಸ್ ಐ ಕ್ಯಾನ್ಟ್ ಮೇಕ್ ವಿಡಿಯೋ ದಿಸ್ ಟೈಮ್. ಸೊ ಲೆಟ್ಸ್ ಸಿ ಗೈಸ್. ಗುರು, ಇವಾಗ ಮಳೆ ಬಂತು ಅಂತ ಗಾಡಿ ನೋಡು ಗುರು, ಅಲ್ಲಿ ಹೊರಗಡೆ ನಿಲ್ಸಿದೀವಿ. ಸರ್ಯಾಗಿ ಮಳೆ ಬರ್ತಿದೆ ಮಾತ್ರ. ಅಣ್ಣ ಇಲ್ಲೇ ಕೂತಿದ್ದಾರೆ. ಹೇಗಿತ್ತು ಮಳೆ ಫೀಲಿಂಗು? ಚೆನ್ನಾಗಿದೆ. ಹೌದಾ? ಸೊ ಗುರು, ಇಷ್ಟ ಗಂಟೆ ರೈಡ್ ಮಾಡಿಬಿಟ್ಟು ನಾವು ಶಾಂತಿಗ್ರಾಮ ಟೋಲ್ನ ಪಾಸ್ ಮಾಡ್ತಿದ್ದೀವಿ. ಸೊ ನೋಡ್ತಿರ್ಬೋದು, ಟೋಲ್ ಖಾಲಿ ಬಿದ್ದಿದೆ ಆ್ಯಕ್ಚುಲಿ. ಸೊ ನೋಡ್ತಿರ್ಬೋದು, ದೇವಗಡಿ ಹಾಸನ್ ಶಾಂತಿಗ್ರಾಮ ಟೋಲ್. ಆ್ಯಕ್ಚುಲಿ ಇಲ್ಲಿ ಇರೋರು ಗೊತ್ತಿರುತ್ತೆ, ಹೇಳೋ ಪ್ರಕಾರ ಶಾಂತಿಗ್ರಾಮ ಟೋಲ್ ಅಂತಲೇ ಹೇಳ್ತಾರೆ. ಸೊ ಅದನ್ನು ಪಾಸ್ ಮಾಡೋರಿಗೆ. ಸೊ ಲೆಟ್ಸ್ ಗೋ. ಇಲ್ಲಿಂದ ನಿಯರ್ಲಿ ಒಂದು 60 ಕಿಲೋಮೀಟರ್ಸ್ ಇದೆ. ಹಾಸನ್ ಈಗ ಡೈರೆಕ್ಟ್ ಹಾಸನಿಂದ ಗೊರೂರಿಂದ ಗೊರೂರ್ ಡ್ಯಾಮ್. So let's continue our journey guys. ಗುರು, ನಾವು ಇವಾಗ ಹಾಸನ್ ಹತ್ರ ಬಂದಿದ್ದೀವಿ. ಬೋರ್ಡಲ್ಲಿ ಹಾಸನ್ 6 ಕಿಲೋಮೀಟರ್ಸ್ ಅಂತ ಇದೆ. ಯಾಕಂದರೆ ಅದು ಬಿಕಾಸ್ ಆಫ್ ಮೇನ್ ಸಿಟಿ ಒಳಗೆ 6 ಕಿಲೋಮೀಟರ್ಸ್. ನಾವೀಗ ಹಾಸನ್ ಎಂಟರ್ ಆಗೋ ಸ್ಥಳದಲ್ಲಿದ್ದೀವಿ, ಬಟ್ ವಿ ಆರ್ ಗೋ ಆನ್ ಬೈಪಾಸ್. ಆಂಜನೇಯ ಸ್ವಾಮಿ ದೇವಸ್ಥಾನ. ದೇವರೇ ಒಳ್ಳೇದು ಮಾಡಪ್ಪ, ಚೆನ್ನಾಗಿ ಹೋಗಿ ಚೆನ್ನಾಗಿ ಬರಂಗೆ ಮಾಡಪ್ಪ, ಸಾಕು. ರೈಡ್ ಸಕ್ಸಸ್ಫುಲ್ ಆಗಲಿ, ಅದೇ ಸಾಕು, ಜಾಸ್ತಿ ಆಗುತ್ತೆ. ಸೊ ಈ ಕಡೆ ಹಾಸನ್. ಸೊ ನಾವು ಈಗ ತುಂಬಾ ಹೈಕ್ ಇದೆ ಗುರು, ಹಂಸು. ಸೊ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ, ಎಂಜಾಯ್ ಅವರ್ ರೈಡ್.
ಸೊ ಗೈಸ್, ಇವಾಗ ನಾವು ಈ ಸಿಗ್ನಲ್ ನೋಡ್ತಿರ್ಬೋದಲ್ಲ, ಇಲ್ಲಿಂದ ಲೆಫ್ಟ್ ತಗೋಬೇಕು. ಹೋಟೆಲ್ ಮಯೂರ ಇದೆ. ಸೊ ಹೋಟೆಲ್ ಮಯೂರ ಇಂದ ಲೆಫ್ಟ್ ಕರೆಕ್ಟಾಗಿ ಸ್ಟ್ರೇಟ್ ಹೋದ್ರೆ ನಿಮಗೆ ಸಿಗುತ್ತೆ. ಸೊ ಕಾರ್ ಕೂಡ ಇಲ್ಲೇ ನಿಂತಿದೆ. ಊಟ ಮಾಡಕ್ ನಿಂತ್ಕೊಳ್ಳೋಣ ಗೈಸ್. ಇವಾಗ ನಾವು ಹಾಸನಿಂದ ಅಂದ್ರೆ ಹೇಳ್ದಂಗೆ ರೈಟಿಗೆ ಹೋಗ್ಬೇಕಿತ್ತಲ್ಲ, ಆ ಟರ್ನಿಂಗ್ ಅಲ್ಲಿ ಹೋಟೆಲ್ ಅಲ್ಲಿ ಊಟ ಮಾಡಾಗಿದೆ. ಸೊ ಇವಾಗ ಹೊಡ್ತಾ ಇದೀವಿ. ಅಣ್ಣ ಕೂಡ ರೆಡಿ ಆಗಿದ್ದಾರೆ, ಬೈಕ್ ಇಲ್ಲೇ ಇದೆ. ಸೊ ಲೆಟ್ಸ್ ಗೋ. ಅಪ್ಪ ಅಮ್ಮ ಕೂಡ ಇಲ್ಲಿಂದ ಹೋಗ್ತಿದ್ದಾರೆ. ಸೊ ನೋಡ್ತಿರ್ಬೋದು, ಲೆಟ್ಸ್ ಗೋ. ನಾವು ಇವಾಗ ಹಾಸನ್ ಸಿಟಿನಲ್ಲಿ ಲೀವ್ ಮಾಡಾಗಿದೆ. ಈಗ ಯಾವುದೋ ನಿಯರ್ಲಿ ಚಿಕ್ಕ ಹಳ್ಳಿ, ನಾವು ವಿಲೇಜ್ ಅಂತ ಹೇಳಕ್ಕಾಗಲ್ಲ, ಟೌನ್ ಹೇಳ್ಬೋದು. ಯಾವುದೋ ಟೌನಿಗೆ ಬಂದಿದ್ದೀವಿ, ಹೆಸರು ಗೊತ್ತಿಲ್ಲ. ಸೊ ಹೆಸರು ಎಲ್ಲೂ ಇಲ್ಲ. ಯಾವ ಊರಪ್ಪ ಇದು? ಯಾವುದು ಹನುಮಂತಪುರ ಅಂತ ಇದೆ ಗುರು. ಹನುಮಂತಪುರನೋ ಯಾವುದೋ ಅಂತ ಇದೆ, ಗೊತ್ತಿಲ್ಲ ನಿಯರ್ಲಿ. ಸೊ ಲಿಟ್ರಲಿ ಹಾಸನ್ ಸಿಟಿನಲ್ಲಿ ಮಾಡಾಗಿದೆ. ಊಟನೂ ಕೂಡ ಹನುಮಂತಪುರ ಅಂತ ಇದೆ ಬೋರ್ಡಲ್ಲಿ. ಸೊ ಇವಾಗ ಇಲ್ಲಿಂದ ಇನ್ನೂ ನಿಯರ್ಲಿ ಒಂದು 50 ಕಿಲೋಮೀಟರ್ಸ್ ಜರ್ನಿ ಇದೆ ಗುರು. ಸೊ ಇನ್ನೊಂದು 50 ಕಿಲೋಮೀಟರ್ಸ್ನ ಕವರ್ ಮಾಡಬೇಕು ಬೇಗ. ಮಳೆ ಬರೋದು ಕೂಡ ಇದೆ, ನೋಡ್ತಿರ್ಬೋದು. ಮಳೆ ಬರೋ ಸಾಧ್ಯತೆ ಇದೆ. ದೇವರೇ ಕೃಪೆ ಇರಲಿ ನಮ್ಮ ಮೇಲೆ. ಒಳ್ಳೆ ರೈಡ್ ಆಗಲಿ, ಚೆನ್ನಾಗಿ ಸಕ್ಸಸ್ ಆಗಲಿ ನಮಗೆ. ಸೊ ನಮ್ಮ ಫ್ಯಾಮ್ಲಿನೂ ಕೂಡ, ಯೂಟ್ಯೂಬ್ ಫ್ಯಾಮಿಲಿ ಕೂಡ ನೋಡೋರ್ನೆಲ್ಲ ತುಂಬ ಚೆನ್ನಾಗಿಡಿ ಅಂತ ಕೇಳ್ತಾ ಮುಂದಕ್ಕೆ ಹೋಗೋಣ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ತುಂಬಾನೇ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಯಾವುದೋ NKG ಕಾಫಿ ಅಂತ ಯಾವುದೋ ಇತ್ತು. ಸೊ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಂಡಸ್ಟ್ರಿನೇ ಮುಗಿದೋಯ್ತು. ಇಟ್ಸ್ ಓಕೆ. ಬಟ್ ಹೇಳ್ಬೇಕು ಅಂದ್ರೆ ಏರಿಯಾ ಆಕ್ಚುಲಿ ಪೂರ್ತಿ ಇಂಡಸ್ಟ್ರಿ ಏರಿಯಾನೇ. ಎಲ್ಲ ಆಚೆ ಈಚೆ ಒಂದು 10-15 ಮನೆ ಕಾಣ್ಬೋದು. ಆ ಕಡೆ ಈ ಕಡೆ ನೋಡಿದ್ರೆ ನಿಯರ್ಲಿ ಒಂದು 15 to 20 ಇಂಡಸ್ಟ್ರೀಸ್ ಇದೆ. ಸೊ ಇಲ್ಲೂ ಕೂಡ ಒಂದು ದೇವಸ್ಥಾನ ಇದೆ. ಒಂದು ಸೆಕೆಂಡ್ ಗೈಸ್. ಸೊ ಅಲ್ಲಿದೆ, ಕಾಣಿಸಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು, ಇಲ್ಲಿಂದ ಬೆಟ್ಟ ಎಲ್ಲ ಎಷ್ಟು ಚಿಂದಿ ಕಾಣಿಸ್ತಿದೆ ಗುರು. ಎಂಥ ಸೀನ್ರಿ, ಎಷ್ಟು ಚೆನ್ನಾಗಿದೆ. ಮಧ್ಯದಲ್ಲಿ ಒಂದು ಲೇಕ್ ಕೂಡ ಇದೆ. ಸೊ ಒಳ್ಳೆ ಫೀಲ್ ಬರ್ತಿದೆ ಇಂಥ ವೆದರಲ್ಲಿ. ಬಿಸಿಲು ಕೂಡ ಇದೆ, ಈ ಕಡೆ ಮಳೆ ಕೂಡ ಬರಂಗಿದೆ. ಬಟ್ ಈ ಸೀನ್ರಿ ಇದೆಯಲ್ಲ ಗುರು, ಚಿಂದಿ ಮಾತ್ರ ಎಷ್ಟು ಚೆನ್ನಾಗಿದೆ ನೋಡು ಗುರು. ಗೈಸ್, ನಾವು ಇವಾಗ ಡ್ಯಾಮ್ ಹತ್ರ ಬಂದಿದ್ದೀವಿ. ಇಲ್ಲ ಎಲ್ಲ ಒಂದು ಸ್ವಲ್ಪ ಮುಂದೆ ಎಂಟ್ರೆನ್ಸ್ ಇದೆ. ಸೊ ನೋಡ್ತಿರ್ಬೋದು ಇಲ್ಲಿ ಗೈಸ್, ಆಸ್ ಯು ಕ್ಯಾನ್ ಸಿ ಗೊರೂರ್ ಡ್ಯಾಮಿನ ಗೇಟ್ ಇದು. ಸೊ ಒಳಗೆಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ನೋಡೋಣ, ಬೈಕ್ ಒಳಗೆ ಬಿಡೋದಾದ್ರೆ ಬೈಕ್ನ ಒಳಗೆ ತಗೊಂಡೋಗೋಣ, ಇಲ್ಲ ಅಂದರೆ ಇಲ್ಲೇ ಹೊರಗಡೆ ನಿಲ್ಲಿಸ್ಬಿಟ್ಟು ನೋಡೋಣ. ಸೊ ನೋಡ್ತಿರ್ಬೋದು, ಗೇಟೇ ಇಷ್ಟು ಚೆನ್ನಾಗಿದೆ. ಲೆಟ್ಸ್ ಗೈಸ್. ಮುಂದೆ ನೋಡುವರು ಗ್ರೀನರಿ. ಯಾರೋ ವಿವರ್ಡ್ ಫಿಲ್ಟರ್ ಹಾಕಿದ್ದಾರೆ ಅನ್ನಂಗೆ ಕಾಣಿಸ್ತಿದೆ. ಅಣ್ಣ ಬೈಕ್ನ ಇಲ್ಲೇ ಪಾರ್ಕ್ ಮಾಡ್ತಿದ್ದಾರೆ. ಸೊ ಇಲ್ಲೇ ಪಾರ್ಕ್ ಆಗುತ್ತೆ ಬೈಕ್, ಈಗ ಸೇಫ್ ಆಗಿದ್ರೆ ಸಾಕು. ಸೊ ಲೆಟ್ಸ್ ಸಿ. ಸೊ ಗೈಸ್, ನಾವು ಇವಾಗ ಗೊರೂರ್ ಡ್ಯಾಮ್ ಒಳಗೆ ಬಂದಿದ್ದೀವಿ. ನೋಡ್ತಿರ್ಬೋದು, ಎಂಟ್ರೆನ್ಸ್ ಅಲ್ಲಿದೆ. ನಾವು ಈಗಾಗಲೇ ಇಷ್ಟು ದೂರ ನಡ್ಕೊ ಬಂದಿದ್ದೀವಿ, ನೋಡ್ತಿರ್ಬೋದು. ಬಟ್ ಬಾರ್ಡರ್ ಇನ್ನೂ ತುಂಬ ದೂರನೇ ಇದೆ. ಸೊ ಗೊರೂರ್ ಡ್ಯಾಮ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದಾದರೆ, ಗೊರೂರ್ ಡ್ಯಾಮು ನಿಯರ್ಲಿ 1979 ಕಂಪ್ಲೀಟ್ ಆಗಿರೋಂಥ ಡ್ಯಾಮ್ ಇದು. ಸೊ ಯಾರು ಕಟ್ಟಿದ್ದಾರೆ ಅಂತ ಐಡಿಯಾ ಇಲ್ಲ. ಮೇನ್ ಪರ್ಪಸ್ ಗೊತ್ತೇ ಇರುತ್ತೆ, ವಾಟರ್ ಸ್ಟೋರ್ ಮಾಡೋಕ್ಕೆ. ಬಟ್ ಮೇನ್ ಪರ್ಪಸ್ ಇದು ಮಂಡ್ಯ ಮತ್ತು ಹಾಸನ್ ಮತ್ತು ತುಮಕೂರು ಡಿಸ್ಟಿಕ್ಕಿಗೆ ನೀರನ್ನ ಸಪ್ಲೈ ಮಾಡೋಕ್ಕಂತ ಇರೋವಂಥದ್ದು. ಸೊ ಇವಾಗ ಗೇಟ್ಸ್ ಯಾವುದು ಓಪನ್ ಆಗಿಲ್ಲ. ವಾಟರ್ ಫ್ಲೋ ಕೆಳಗಿಂದನೇ ಇರುತ್ತೆ, ಬಟ್ ಈಗ ಗೇಟ್ ಯಾವುದು ಓಪನ್ ಇಲ್ಲ. ಯಾಕಂದರೆ ಹೈಟಲ್ಲಿ 58.2 ಮೀಟರ್ಸ್ ಇದೆ, ಮತ್ತು ಲೆಂತಲ್ಲಿ 4692 ಮೀಟರ್ಸ್ ಇದೆ ಗೈಸ್. ಲೆಂತ್ ಅಂದರೆ ಆ ಕಡೆ ಲಾಸ್ಟ್ ಪಾಯಿಂಟಿಂದ ಈ ಕಡೆ ಲಾಸ್ಟ್ ಪಾಯಿಂಟ್ವರೆಗೂ. ಹೈಟು ಲಿಟ್ರಲಿ ಕೆಳಗಿಂದ ಎಂಡ್ ಪಾಯಿಂಟಿಂದ ಮೇಲ್ವರೆಗೂ. ಸೊ 58.2 ಮೀಟರ್, ಮತ್ತು ಅಲ್ಲಿಂದ 4692 ಮೀಟರ್ ಇದೆ. ಲಿಟ್ರಲಿ ಗುರು ತುಂಬಾ ಮ್ಯಾಸಿವ್ ಆಗಿದೆ. ಸೊ ಇಲ್ಲಿ ಬ್ರಿಡ್ಜ್ ಇದೆ, ಬ್ರಿಡ್ಜ್ ಹತ್ತುತ್ತಾ ಇದ್ದೀವಿ. ಸೊ ನೀರು ಪಾಸ್ ಆಗ್ತಿದೆ ನೈಸ್. ಆ ಕಡೆಯಿಂದ ಗಾಡೀಲಿ ನೀರು ತೋರಿಸೋದ್ನಲ್ಲ, ಅದೇ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ತುಂಬಾ ಸೈಕಾಗಿದೆ. ತೋರ್ಸೋಣ, ನೋಡಿ, ನೀವು ಎಂಜಾಯ್ ಮಾಡಿ ಗೈಸ್. ಎಷ್ಟು ಪ್ಯೂರ್ ಆಗಿದೆ ಗುರು. ಇಲ್ಲ ಅಲ್ಲೇನು ಬೇಡ, ಇನ್ನೇನು ಇಲ್ಲೇ ಅಲ್ಲ. ಬಿಡ್ಲಾ ಫೋನಾ? ಅಣ್ಣ ಕೂಡ ವಿಡಿಯೋ ಮಾಡ್ತಿದ್ದಾರೆ. ಬಿಡ್ಲಾ ಫೋನಾ? ಬಿಡ್ಲಾ?
ಗುರು ತುಂಬಾನೇ ಕ್ಲಿಯರ್ ಆಗಿದೆ ಆಕ್ಚುಲಿ. ವಾಟರ್ ಎಡ್ಜಲ್ಲಿ ಕಲ್ಲು ಕೂಡ ಕಾಣಿಸ್ತಿದೆ, ಅಷ್ಟು ಕ್ಲಿಯರ್ ಆಗಿದೆ ನೀರು. ಇದೇ ಡ್ಯಾಮ್ ಹತ್ರಕ್ಕೆ ಬಂದಿದ್ವಿ, ಬಟ್ ನೀರೇ ಬಿಟ್ಟಿಲ್ಲ. ನೋಡ್ಗುರು ಎಷ್ಟು ದೊಡ್ಡ ದೊಡ್ಡ ಮ್ಯಾಸಿವ್ ಗೇಟ್ಸ್ಗಳು ಮಾತ್ರ ಇಲ್ಲಿ. ವೈಡ್ ಆಂಗಲ್ ಇಲ್ಲ, ಒಂದೇ ಸಲ ತೋರಿಸ್ತಾ ಇದ್ದೀನಿ, ಬಟ್ ತುಂಬಾನೇ ಮ್ಯಾಸಿವ್ ಆಗಿದೆ. ಇವಾಗ ಗೊರೂರು ಡ್ಯಾಮಿನ ಬ್ಯಾಕ್ ವಾಟರ್ಸಲ್ಲಿ ಒಂದು ದೇವಸ್ಥಾನ ಇದೆ ಮತ್ತು ಚರ್ಚ್ ಕೂಡ ಇದೆ. ಸೊ ಅಲ್ಲಿ ಹೋಗೋಣ, ಅಲ್ಲೂ ನೋಡೋಣ. ಸ್ಟೇರ್ಸ್ ನೋಡ್ತಿರ್ಬೋದು ನೀವು, ಇಲ್ಲಿಂದ ಮೇಲಕ್ಕೆ ಹೋಗ್ಬೋದು, ಬಟ್ ಹೋಗೋಕ್ಕಾಗಲ್ಲ. ನೋಡ್ಗುರು ಇಲ್ಲಿ ದೇವಸ್ಥಾನ ಕೂಡ ಇದೆ ಎರಡೆರಡು. ಅದು ಡೈರೆಕ್ಟ್ ಡ್ಯಾಮ್ ಒಳಗೆ ಅಂಡರ್ ನೀತೆಲ್ಲ ಇದೆ. ಸೊ ಇಲ್ಲಿಂದ ಸ್ಟೇರ್ಸ್ ಇದೆ ಮೇಲಕ್ಕೆ ಹತ್ತೋಕ್ಕೆ. ಇಟ್ಸ್ ಓಕೆ, ಬಟ್ ಮೇಲಕ್ಕೆ ಹತ್ತಂಗಿಲ್ಲ ಅಂತ ಕೂಡ ಹೇಳಿದ್ರು. ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಮೇಲಕ್ಕೆ ಹತ್ತೋಣ, ಟ್ರೈ ಮಾಡೋಣ. ಮೇಲಿಂದ ವ್ಯೂ ಹೇಗಿರುತ್ತೆ ಅಂತ ನೋಡಬೇಕಿತ್ತು, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟುಡೇ. ಸೊ ಲೆಟ್ಸ್ ಗೋ. ಇವಾಗ ದೇವಸ್ಥಾನಕ್ಕೆ ಮತ್ತು ಚರ್ಚಿಗೆ ಹೋಗೋಣ. ಸೊ ಗೈಸ್, ಕ್ಲಿಪ್ ನೋಡೇ ಇರ್ತೀರಾ. ಸೊ ಎಲ್ಲ ಆಗಿದೆ, ಇವಾಗ ಹೊರಡ್ತಾ ಇದ್ದೀವಿ. ಹೆಲ್ಮೆಟ್ ಇಸ್ಕೊಬಿಡೋಣ, ಹೆಲ್ಮೆಟ್ ಇಸ್ ಮೇನ್ ಗೈಸ್. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು, ಬಟ್ ಮೇಲಕ್ಕೆ ಹೋಗ್ಬಿಡ್ಲಿಲ್ಲ ಅಲ್ಲ. ಮೇಲಕ್ಕೆ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ. ಹೌದು, ಇರಲಿ. ಸೊ ಓಕೆ, ಲೆಟ್ಸ್ ಮೂವ್ ಆನ್ ಗೈಸ್. ನೆಕ್ಸ್ಟ್ ಡೆಸ್ಟಿನಿ ಹತ್ರಕ್ಕೆ ಹೋಗೋಣ, ಮತ್ತೆ ಬರೋಣ ಇಲ್ಲಿಗೆ. ಗೈಸ್, ನಾನು ಹೇಳ್ದಂಗೆ ನಾವೀಗ ಗೊರೂರು ಡ್ಯಾಮ್ ಬ್ಯಾಕ್ ವಾಟರ್ಸ್ ಇರೋ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಅಲ್ಲಿ ಹೋಗ್ತಾ ಇದೀವಿ. ಈಗೆಲ್ಲೋ ಮುಂದೆ ಒಂದು ಕಟ್ ಬರುತ್ತೆ ಲೆಫ್ಟಿಗೆ. ಸೊ ಅಲ್ಲಿ ಲೆಫ್ಟ್ ಕಟ್ ಮಾಡಬೇಕು. ಈಗ ಮತ್ತೆ ಡಿಸ್ಟರ್ಬೆನ್ಸ್ ಇದೆ, ತುಂಬಾನೇ ವಿಂಡ್ ಬ್ಲಾಸ್ಟ್ ಆಗ್ತಿದೆ. ಸೊ ಮಳೆ ಬರಂಗಾಗಿದೆ, ಸೋನೆ ಕೂಡ ಬರ್ತಿದೆ ಈಗ. ನೋಡ್ಬೇಕು ಗುರು, ಮಳೆ ಬಂದ್ರೆ ಎಲ್ಲರೂ ಸ್ಟಾಪ್ ತಗೊಳ್ಳೇಬೇಕು, ತಗೊಳ್ಳಿಲ್ಲ ಅಂದ್ರೆ ಏನೋ ಮಾಡೋಕ್ಕಾಗಲ್ಲ. ಸೊ ಇಲ್ಲೇ ಎಲ್ಲ ಮುಂದೆ ಒಂದು ಕಡೆ ಕಟ್ ಬರುತ್ತೆ, ಆ ಕಟ್ಟಿಂದ ನಾವು ಗೊರೂರು ಡ್ಯಾಮ್ ಬ್ಯಾಕ್ ವಾಟರ್ಸಿಗೆ ಟಚ್ ಆಗ್ಬೋದು. ಸೊ ಗೈಸ್, ನಾವಿವಾಗ ಹೇಳಬೇಕು ಅಂದರೆ ನಾವು ಈಗ ಬಂದು 2 ಸೆಕೆಂಡ್ ಆಯ್ತು ಇಲ್ಲಿಗೆ. ನೀವು ಮೇನ್ ಈ ಬಿಲ್ಡಿಂಗ್ ನೋಡ್ಕೋಬೇಕು. ದಿಸ್ ಬಿಲ್ಡಿಂಗ್ ಇಸ್ ದಿ ಮೇನ್. ಈ ಬಿಲ್ಡಿಂಗಿಂದ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಸಪ್ಲೈ ಮಾಡುವಂಥ ಬಿಲ್ಡಿಂಗ್, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುವಂಥ ಬಿಲ್ಡಿಂಗು. ಐ ಥಿಂಕ್ ಇವಾಗ ಅಬ್ಯಾಂಡೆಂಟ್ ಆಗಿದೆ, ಯಾರು ಕೂಡ ಇಲ್ಲ. ಆ್ಯಕ್ಚುಲಿ ನೋಡ್ತಿರ್ಬೋದು, ಒಂದು ವಿಂಡೋ ಕೂಡ ಇಲ್ಲ ಒಂದೊಂದಿಲ್ಲಿ. ಸೊ ಅಬ್ಯಾಂಡೆಂಟ್ ಬಿಲ್ಡಿಂಗ್ ಒಬ್ಬರು. ಸೊ ಮೇನ್ ನೋಡ್ಕೋಬೇಕು ಅನ್ನೋದಾದರೆ ಇಲ್ಲಿ ಎಲೆಕ್ಟ್ರಿಸಿಟಿ ಜನರೇಟರ್ಸ್ ಇರುತ್ತೆ ಇಲ್ಲಿ. ಸೊ ಇದರಿಂದ ಸ್ಟ್ರೈಟ್ ಆಫ್ ರೋಡ್ ಇದೆ ಗುರು, ನೋಡ್ತಿರ್ಬೋದು. ಮುಂದೆ ಗಾಡಿ ಕೂಡ ಬರ್ತಿದೆ, ಒಳ್ಳೆ ಆಫ್ ರೋಡೇನೆ. ಸೊ ಈ ಆಫ್ ರೋಡಲ್ಲಿ ನೀವು ಸ್ಟ್ರೈಟ್ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನೀವು ಗೊರೂರು ಡ್ಯಾಮಿನ ಅಂದರೆ ಹೇಮಾವತಿ ರಿವರ್ ಮೀನ್ಸ್ ಹೇಮಾವತಿ ವಾಟರ್ಸಿನ ಬ್ಯಾಕ್ ವಾಟರ್ಸಿಗೆ ಟಚ್ ಆಗ್ಬೋದು. ಸೊ ನೋಡ್ಕೊಬಿಡಿ, ಇದು KV ಸಬ್ ಸ್ಟೇಷನ್, ಗೊರೂರು, ಹಾಸನ ಡಿಸ್ಟಿಕ್ ಹತ್ರ. ಸ್ಟ್ರೈಟ್ ಹೋಗ್ಬೇಕು ಗುರು, ಎಲ್ಲೂ ಟರ್ನ್ ತಗೋಬೇಡಿ. ಇಲ್ಲಿಗೆ ಬಂದಮೇಲೆ ಸ್ಟ್ರೈಟ್ ಹೋಗಿ ಸಾಕು. ಮುಂದೆ ವಾಟರ್ಸ್ ಕಾಣುತ್ತೆ, ನಾನು ತೋರಿಸ್ತೀನಿ. ಆ್ಯಸ್ ಯು ಕ್ಯಾನ್ ಸಿ, ನೋಡು ಗುರು, ಇಲ್ಲಿ ಎಷ್ಟು ನೀರು ತುಂಬಿದೆ. ಆ್ಯಕ್ಚುಲಿ ಆ ಕಡೆಗೆ ಆ್ಯಕ್ಚುಲಿ ದೇವಸ್ಥಾನದ ರೋಡ್ ಅದು. ಮೊದಲು ನಾವು ಬಂದಾಗ ಗುರು, ನಿಯರ್ಲಿ ನಾವಿದು 5th ಇಲ್ಲ 6th ಟೈಮ್ ಬರ್ತಾ ಇರೋದು. ಮೊದಲು ಬಂದಾಗ ಇಷ್ಟೊಂದು ನೀರು ತುಂಬಿರಲಿಲ್ಲ ಗೈಸ್. ತುಂಬಾನೇ ಜಾಸ್ತಿ ಲೆವೆಲಲ್ಲಿ ನೀರು ತುಂಬಿದೆ. ಏನೋ ಕನ್ಸ್ಟ್ರಕ್ಷನ್ ಕೂಡ ಆಗ್ತಿದೆ, ಬ್ರಿಡ್ಜ್ ಏನೋ ರೆಡಿ ಆಗ್ತಿದೆ ಅಲ್ಲಿ. ಸೊ ತುಂಬಾನೇ ಜಾಸ್ತಿ ಆಗಿದೆ ಗುರು ಈ ಸತಿ ನೀರು. ಆ ಕಡೆ ಡ್ಯಾಮ್ ಕೂಡ ಕಾಣಿಸ್ತಿದೆ ನೋಡಿ, ಅಲ್ಲಿ ಗೇಟ್ಸ್ಗಳು ಕಾಣುತ್ತೆ. ಒಂದು ನಿಮಿಷ. ಸೊ ಅಲ್ಲಿ ಗೇಟ್ಸ್ ಕೂಡ ಕಾಣುತ್ತೆ ನಿಮಗೆ. ಇದು ನಾವು ಮುಂದೆಯಿಂದ ನೋಡಿ ಡ್ಯಾಮಿನ ಗೇಟ್ಸ್ಗಳು. ಸೊ ತುಂಬಾನೇ ಹೈ ಲೆವೆಲ್ ನೀರು ತುಂಬಿದೆ ಗುರು. ಆ ಕಡೆ ಈ ಕಡೆ ನೋಡ್ತಿರ್ಬೋದು, ಸೀನ್ರಿ ಮಾತ್ರ ಚಿಂದಿ ತುಂಬಾನೇ. ಈಗ ಗಾಡಿ ಜೊತೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಅಲ್ಲಿ ಲಾಸ್ಟಿಗೆ ಇಳಿಸ್ಬಿಟ್ಟು ಗುರು ಒಂದು 4-5 ಥರ ರೀಲ್ಸ್ ತೆಗ್ದಿದ್ದೀವಿ. ಎಡಿಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪ್ರೊವೈಡ್ ಇರುತ್ತೆ. ಸೊ ಲೆಟ್ಸ್ ಗೋ, ಸ್ಟಾರ್ಟ್ ಮಾಡ್ಕೊಳ್ಳಿ ಈಗ ಬ್ರೋ. ಲೆಟ್ಸ್ ಗೋ ಗೈಸ್. ನೆಕ್ಸ್ಟ್ ಡೆಸ್ಟಿನಿ ನಮಗೆ ಚರ್ಚ್ ಹತ್ರಕ್ಕೆ ಹೋಗ್ಬೇಕು. ಚರ್ಚ್ ಹತ್ರ ಹೇಗಿರುತ್ತೆ ಗೊತ್ತಾ ಗುರು, ಸೀನ್ ಮಾತ್ರ ಚಿಂದಿಯಾಗಿರುತ್ತೆ. ಅಲ್ಲಿ ಹೋಗಿ ಕೂಡ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಗುರು ನೋಡ್ತಿರ್ಬೋದು, ನಾವು
ಎಸ್ ಗ್ರ್ಯಾಂಡ್ ಅಂತ ಒಂದು ರೆಸಾರ್ಟ್ ಇದೆ ಗುರು. ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡು ಗುರು, ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಒಳ್ಳೆ ಎನ್ವಿರಾನ್ಮೆಂಟ್ ಮಧ್ಯದಲ್ಲೇ ಇದೆ. ಸೊ ಗೈಸ್, ನಾವು ಇವಾಗ ನಮ್ಮ ಸೆಕೆಂಡ್ ಡೆಸ್ಟಿನಿ ಕಡೆ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮ ಚರ್ಚ್ ಕಡೆ. ಸೊ ಚರ್ಚ್ ಕಡೆ ಹೋಗಿಂದ ಮುಂಚೆ ಅದಕ್ಕೆ ಒಂದು ರೆಸಾರ್ಟ್ ಚೆನ್ನಾಗಿತ್ತು ಅಲ್ಲ, ಅದಕ್ಕೆ ತೋರಿಸೋಣ ಅಂತ ನಾನು ಕೂಡ ವಿಡಿಯೋ ಆನ್ ಮಾಡಿದ್ದೆ. ಸೊ ಇವಾಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಕಟ್ ಸಿಗುತ್ತೆ ನಮ್ಗೆ. ಆ್ಯಕ್ಚುಲಿ ನಾವು ನಮ್ಮ ಸೆಕೆಂಡ್ ಡೆಸ್ಟಿನಿಗೆ ಹೋಗೋಕ್ಕೆ ಅಂತ ಇನ್ನೊಂದು ಕಟ್ ಸಿಗುತ್ತೆ, ಅದು ಕೂಡ ಲೆಫ್ಟಿಗೆ ಹೋಗುವಂಥದ್ದು. ಅದು ಕೂಡ ಈ ಡ್ಯಾಮಿನ ಬ್ಯಾಕ್ ವಾಟರ್ಸರೇ ಪ್ರೆಸೆಂಟ್ ಆಗಿರುವಂಥದ್ದು. ತುಂಬಾ ಚೆನ್ನಾಗಿರೋ ಪ್ಲೇಸು. ಇದನ್ನು ನಾನು ಆಗಲೇ ಎಷ್ಟೋ ಸತಿ ಹೇಳಾಗಿದೆ. ಸೊ ಆ ಪ್ಲೇಸಿನ ಅಂದರೆ ಎಲ್ಲಿಂದ ಹೋಗ್ಬೇಕು ಅಂತ ಕೂಡ ತೋರಿಸ್ತೀನಿ, ಹೇಗಿದೆ ಅಂತ ಕೂಡ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಸೊ ಗೈಸ್, ನೀವು ಅಲ್ಲಿಂದ ಟೋಲ್ ಎಲ್ಲ ಕ್ರಾಸ್ ಮಾಡಿ ಬಂದ್ಮೇಲಿಂದ ಇಲ್ಲಿ NCN ಕನ್ವೆನ್ಷನಲ್ ಹಾಲ್ ಹತ್ರ ಬಂದಾಗ ನಿಮಗೆ ಭಾರತ್ ಪೆಟ್ರೋಲಿಯಂ ಸಿಗುತ್ತೆ. ಭಾರತ್ ಪೆಟ್ರೋಲಿಯಮಿಂದ ನೀವು ಲೆಫ್ಟ್ ತಗೋಬೇಕು. ಆ್ಯಕ್ಚುಲಿ ಇಲ್ಲಿಂದ ನೀವು ನೋಡ್ತಿರ್ಬೋದು ಜೀವ ಜ್ಯೋತಿ ಆಸ್ಪತ್ರೆ ಅಂತ ಬೋರ್ಡ್ ಕೂಡ ಇರುತ್ತೆ. ಅಲ್ಲಿಂದ ನೀವು ಲೆಫ್ಟ್ ತಗೊಂಡ್ರೆ ನೀವು ಡೈರೆಕ್ಟಾಗಿ ಚರ್ಚ್ ಹತ್ರಕ್ಕೆ ಹೋಗ್ಬೋದು. ಅವರು ಅಲ್ಲಿಂದ ಬಂದಮೇಲೆ ಸ್ಟ್ರೇಟ್ ಬರ್ತಾ ಇರ್ತೀವಿ ಗುರು. ಈಗ ಒಬ್ಬ ಹುಡುಗ ಸಿಕ್ಕಿದ್ದ, ಯೂಟ್ಯೂಬ್ ಚಾನಲ್ ಬಗ್ಗೆ ಕೇಳ್ಕೊಂಡು. ಬೈಕ್ ಕ್ರೇಜ್ ಇತ್ತು ಅವನಿಗೆ, ತುಂಬ ಬೈಕ್ ಎಂತೂಸಿಯಾಸ್ಟ್ ಅಂತಲೇ ಹೇಳ್ಬೋದು. ಸೊ ಮುಂದೆ ಬಂದಮೇಲೆ ಗುರು ಇಲ್ಲಿಂದ ಲೆಫ್ಟ್ ತಗೋಬೇಕು. ಆ್ಯಕ್ಚುಲಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಶೆಟ್ಟಿಹಳ್ಳಿ ಬಸ್ ನಿಲ್ದಾಣ. ಇಲ್ಲಿಗೆ ಬಂದು ಬೇಕ್ರಿ ಕಾಣುತ್ತೆ ನೋಡಿ, RPK ಬೇಕ್ರಿ ಅಂತ ಇದೆ. ಸೊ ಇಲ್ಲಿಂದ ನೀವು ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋದ್ರೆ ಒಂದೇ ರೋಡ್ ಗುರು. ಸ್ಟ್ರೈಟಾಗಿ ಹೋದ್ರೆ ಸಾಕು, ಒಂದೇ ರೋಡಲ್ಲಿ ನೀವು ಆರಾಮಾಗಿ ಹೋಗಿ. ಈಗ ನಾವು ಹೋಗೋಣ ತೋರ್ಸೋಣ. ಬಟ್ ರೋಡ್ ಅಷ್ಟೇನು ಚೆನ್ನಾಗಿಲ್ಲ ಗುರು, ಬಟ್ ಇಟ್ಸ್ ಓಕೆ. ಏನೋ ಒಂದು ಮಾಡೋಣ, ನೋಡೋಣ. ಲೆಟ್ಸ್ ಗೋ, ನಿಧಾನಕ್ಕೆ ಹೋಗೋಣ. ಯು ಕ್ಯಾನ್ ಸಿ ಬೈಕ್ ಇಲ್ಲ ಪಾರ್ಕ್ ಆಗಿದೆ, ನೋಡ್ತಿರ್ಬೋದು ಬೈಕ್ ಇಲ್ಲ ಇದೆ. ಸೊ ಗುರು ನೋಡಿ ಗೈಸ್, ಇದೇ ಚರ್ಚು. ನನ್ನ ಪ್ರೀವಿಯಸ್ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರುತ್ತೆ, ನಾನು ಮೊದಲು ವೀಡಿಯೋಸ್ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿಂದ ಒಂದು ವೀಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ಇಲ್ಲಿ ಯಾವುದೇ ಥರ ನೀರು ಏನು ತುಂಬಿರಲಿಲ್ಲ ಗುರು. ನಾನು ನಿಜ ಚರ್ಚಿನ ಟಾಪ್ ಫ್ಲೋರ್ವರೆಗೂ ಕೂಡ ಹತ್ತೋಗಿದ್ದೀನಿ. ಮೀನ್ಸ್ ಎಡ್ಜು ಬಾಲ್ಕನಿ ಏನಿದೆ ಅಲ್ಲಿವರೆಗೂ ಕೂಡ ಹತ್ತೋಗಿದ್ದೀನಿ. ಇಲ್ಲಿ ಹೇಳಬೇಕು ಅಂದರೆ ನಮ್ಮ ಅಣ್ಣನ ಚಾನಲ್ ಮಿಸ್ಟರ್ ಕೆಮೋರೆಕ್ಸ್ ಚಾನಲಲ್ಲಿ ಕೂಡ ರೀಲ್ಗಳಿದೆ. ನಮ್ಮದು ರೀಲ್ಗಳು ತುಂಬಾ ಇದೆ. ತುಂಬಾ ಸೈಗಾಗಿ ಕಾಣಿಸ್ತಿದೆ ಗುರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆವಾಗ ಪದೇ ಪದೇ ಝೂಮ್ ಔಟ್ ಮಾಡ್ತಿದ್ದೀನಿ. ಫುಲ್ಲಿ ಕವರ್ ಆಗಿದೆ, ಅಲ್ಲಿಗೆ ಹೋಗೋಕ್ಕೂ ಕೂಡ ಆಗಲ್ಲ. ನನ್ನ ಪ್ರೀವಿಯಸ್ ಸಬ್ಸ್ಕ್ರೈಬರ್ಸು ನೋಡಿರ್ತಾರೆ ವೀಡಿಯೋನ, ಅದರ ಪ್ರಕಾರ ಅವ್ರಿಗೆ ಗೊತ್ತಿರುತ್ತೆ. ಸೊ ಯಾರ್ಯಾರು ನನ್ನ ಪ್ರೀವಿಯಸ್ ಸಬ್ಸ್ಕ್ರೈಬರ್ ಇದ್ದೀರಾ, ಯಾರ್ಯಾರು ನೋಡಿದ್ದೀರಾ ಈ ವಿಡಿಯೋನ, ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡು ಗುರು ಹೇಗಿದೆ ವೆದರು. ಬ್ರೈಟ್ನೆಸ್ ಡೌನ್ ಮಾಡಿ ತೋರಿಸಿ ನೋಡು ಗುರು, ಚಿಂದಿ. ಸೊ ಗುರು, ನಾವು ಮನೆ ಹತ್ರ ಬಂದಾಗಿದೆ. ಕಾರ್ ಇನ್ನೂ ಬಂದಿಲ್ಲ. ಹೇಗಿತ್ತು ರೈಡು? ಟಾಪ್ ನಾಚ್. ಸೊ ಗಾಡಿ ತುಂಬಾ ಹೀಟ್ ಆಗಿದೆ, ಸ್ವಲ್ಪ ಕೂಲ್ ಆಗಕ್ಕೆ ಬಿಡ್ಬೇಕೀಗ. ಸೊ ಮನೆ ಹತ್ರಕ್ಕೆ ಬಂದಿದ್ದೀವಿ. ಮನೆ ಒಳಗೆ ಎಂಟರ್ ಮಾಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಗಾಡಿ ಒಳಗೆ ನಿಲ್ಸೋಣ, ಮತ್ತು ಮನೆ ಒಳಗೆ ಸಿಗ್ತೀನಿ ಗೈಸ್. ಹೊರಗಡೆ ಅಷ್ಟೊಂದು ಲೈಟ್ ಇಲ್ಲ, ಸೊ ಒಳಗಡೆ ಸಿಗ್ತೀನಿ. ರೇವ್ ಮಾಡಿ, ರೇವ್. ನೈಸ್, ಥ್ಯಾಂಕ್ ಯು. ಸೊ ಗೈಸ್, ಮನೆ ಒಳಗೆ ಸಿಗ್ತೀನಿ, ಕಾರ್ ಬರಲಿ. ಸೊ ಗೈಸ್, ನಾವು ಮನೆಗೆ ಬಂದಾಗಿದೆ. ನೋಡ್ತಿರ್ಬೋದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀವಿ. ತುಂಬಾ ಲೇಟ್ ಆಗಿದೆ, ಆಗಲೇ ನಿಯರ್ಲಿ 10 o'clock ಆಗಿ ಬಂದಿದೆ. ಸೊ ವ್ಲಾಗ್ ಮಾಡಿರಲಿಲ್ಲ, ನಾನು ಡೈರೆಕ್ಟಾಗಿ ಬಂದೊಂದು ಸ್ವಲ್ಪ ಸ್ಲೀಪ್ ತಗೊಂಡೆ. ಸೊ ಈ ವ್ಲಾಗ್ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಳ್ಳೆ ಕಮೆಂಟ್ ಹಾಕೋದು ಮರೆಯಬೇಡಿ. ಯಾವ್ದಾರು ಒಂದು ಕಮೆಂಟ್ ಹಾಕಿ ಗೈಸ್. ಯಾವ್ದಾರು ಹಾರ್ಟ್ ಸಿಂಬಲ್, ಥಮ್ಸ್ ಅಪ್ ಸಿಂಬಲ್ ಏನಾರು ಹಾಕಿ, ಸ್ವಲ್ಪ ಮೋಟಿವೇಶನ್ಗೋಸ್ಕರ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್.